ಔಟ್ಪುಟ್ ಯೂನಿಟ್ ನಿರ್ಗಮನ ಘಟಕ ಅಂತ ಕರೀತಾರೆ. ಈ ಘಟಕವು ಸಂಸ್ಕರಣೆಯಾದ ಕಚ್ಚಾ ದತ್ತಾಂಶಗಳನ್ನು ಮಾಹಿತಿ ರೂಪದಲ್ಲಿ ಬಳಕೆದಾರರಿಗೆ ಪ್ರಕಟಿಸುತ್ತೆ. ಅಂದರೆ ಈ ಘಟಕವು ಏನು ಮಾಡ್ತವೆ, ಸಂಸ್ಕರಣೆಯಾದ ಕಚ್ಚಾ ದತ್ತಾಂಶಗಳನ್ನು ಮಾಹಿತಿ ರೂಪದಲ್ಲಿ ಬಳಕೆದಾರರಿಗೆ ಪ್ರಕಟಿಸುತ್ತೆ. ಉದಾಹರಣೆ ಮಾನಿಟರ್, ಪ್ರಿಂಟರ್, ಪ್ಲಾಟರ್, ಸ್ಪೀಕರ್ ಎಕ್ಸೆಟ್ರಾ. ಕಂಪ್ಯೂಟರ್ನ ಸಂರಚನೆ ವಿನ್ಯಾಸಗೊಳಿಸಿದ ಯಾರು? ಜಾನ್ ನೋಮನ್. ಇಷ್ಟು ದತ್ತಾಂಶ ಸಂಸ್ಕರಣೆ ಸರಪಳಿ, ಡಾಟಾ ಇನ್ಸ್ಟ್ರಕ್ಷನ್ಸ್ ಪ್ರೊಸೆಸಿಂಗ್ ಸೈಕಲ್. ಫೆಚ್ ಅಂದರೆ ಮೆಮರಿಯಿಂದ ದತ್ತಗಳನ್ನು ಕಾರ್ಯಾಚರಣೆಗೊಳಿಸಲು ತೆಗೆದುಕೊಳ್ಳುವುದು. ಅದಕ್ಕೆ ಏನಂತಾರೆ? ಫೆಚ್ ಅಂತ ಕರೀತಾರೆ. ಫೆಚ್ ಅಂದರೆ ಏನಂದರೆ ಸರ್ ಮೆಮರಿ ಕಾರ್ಡ್ ಇತ್ತಲ್ಲ, ಮೆಮರಿಯಿಂದ ದತ್ತಗಳನ್ನು ಕಾರ್ಯಾಚರಣೆಗೊಳಿಸಲು ತೆಗೆದುಕೊಳ್ಳುವುದು ಫೆಚ್ ಅಂತಾರೆ. ಡಿಕೋಡ್ ಅಂದರೆ ದತ್ತಾಂಶಗಳನ್ನು ಕಾರ್ಯಾಚರಣೆಗೊಳಿಸಲು ಸಂಕೇತಿಸುವುದು. ಡಿಕೋಡಿಂಗ್ ಮಾಡ್ತಾರೆ ಅಂದರೆ ದತ್ತಾಂಶ ಕಾರ್ಯಾಚರಣೆಗೊಳಿಸಲು ಸಂಕೇತಿಸ್ತಾರೆ. ಅದು ಯಾವುದು? ಡಿಕೋಡಿಂಗ್. ಎಕ್ಸಿಕ್ಯೂಟ್ ಮೀನ್ಸ್ ದತ್ತಾಂಶವನ್ನು ಕಾರ್ಯಗತಗೊಳಿಸೋದು, ಅದು ಪ್ರೊಸೆಸಿಂಗ್ ಮಾಡೋದು. ದತ್ತಾಂಶಗಳನ್ನು ಕಾರ್ಯಗತಗೊಳಿಸೋದು ಎಕ್ಸಿಕ್ಯೂಟಿಂಗ್. ಸ್ಟೋರ್ ಅಂದರೆ ಮಾಹಿತಿ ಮೆಮರಿಯಲ್ಲೇ ಸಂಗ್ರಹವಾಗೋದು. ಇನ್ಫಾರ್ಮೇಷನ್ ಎಲ್ಲ ಇರ್ತಾವೆಲ್ಲ ಮೆಮರಿ ಕಾರ್ಡ್ ಸಂಗ್ರಹವಾಗೋದು. ಅದಕ್ಕೆ ಸ್ಟೋರೇಜ್ ಅಂತ ಕರಿತಾರೆ. ಸ್ಟೋರೇಜ್ ಅದು ಫೋನ್ ಒಳಗೆ ಸ್ಟೋರೇಜ್ ಇರ್ತಾವೆಲ್ಲ ಹಂಗೆ ಅದು ಕೂಡ ಕಂಪ್ಯೂಟರ್ಗಳಿಗೆ ಮಾಹಿತಿ ಮೆಮರಿಯಲ್ಲೇ ಸಂಗ್ರಹವಾಗುತ್ತೆ. ಸ್ಟೋರ್ ಅಂದರೆ ಮಾಹಿತಿ ಅದೆಲ್ಲ ಮೆಮರಿಯಲ್ಲೇ ಸಂಗ್ರಹವಾಗುತ್ತೆ. ಸ್ಟೋರ್ ಅಂದರೆ ಮಾಹಿತಿ ಅದೆಲ್ಲ ಮೆಮರಿಯಲ್ಲೇ ಸಂಗ್ರಹವಾಗುತ್ತೆ ಅಂತ ಹೇಳಿದ್ರೆ, ಅದೆಲ್ಲ ಮೆಮರಿಯಲ್ಲೇ ಸಂಗ್ರಹವಾಗುತ್ತೆ. ಅವೆಲ್ಲ ಮಾಹಿತಿಗಳನ್ನು ಮೆಮರಿಯಲ್ಲೇ ಸಂಗ್ರಹವಾಗುತ್ತೆ. ಯಾವುದು? ಸ್ಟೋರೇಜ್ ಅಂತ ಕರೀತಾರೆ. ಸ್ಟೋರ್. ನೆಕ್ಸ್ಟು ಕಂಪ್ಯೂಟರ್ನ ಗುಣಲಕ್ಷಣ. ಕಂಪ್ಯೂಟರ್ ಹೆಂಗೆ ಅದು ಗುಣಲಕ್ಷಣ ಏನಂದರೆ ಕ್ಯಾರೆಕ್ಟರ್ಸ್. ಸ್ಮರಣ ಸಾಮರ್ಥ್ಯ, ಸ್ಟೋರೇಜ್ ಕ್ಯಾಪಸಿಟಿ. ನೆಕ್ಸ್ಟು ಸ್ಮರಣ ಸಾಮರ್ಥ್ಯ, ಸ್ಟೋರೇಜ್ ಕ್ಯಾಪಸಿಟಿ. ಕಂಪ್ಯೂಟರ್ಗಳಿಗೆ ಸಂಗ್ರಹಿಸಿಕೊಟ್ಟ ಮಾಹಿತಿಗಳನ್ನು ಯಾವ ಬೇಕಾದರೆ ಪಡಿಬೋದಾಗಿದೆ. ಕಂಪ್ಯೂಟರ್ಗಳಲ್ಲಿ ಸಂಗ್ರಹಿಸಲ್ಪಟ್ಟ ಮಾಹಿತಿ ಇದಾವಲ್ಲವ ಯಾವ ಬೇಕಾದರೆ ಪಡಿಬೋದು. ಆ ಕಂಪ್ಯೂಟರ್ ಏನಾದರೂ ಮಾಹಿತಿ ಇದಾವಲ್ಲ ಅದು ಸಂಗ್ರಹಿಸಿಟ್ಟುಕೊಂಡು ನಮಗೆ ಯಾವ ಬೇಕಾದರೂ ಮಾಹಿತಿ ಕೊಡ್ತಿತ್ತು ಅಂತ ಹೇಳ್ಬೋದು. ಕಂಪ್ಯೂಟರ್ ಸಂಗ್ರಹಣಾ ಸಾಮರ್ಥ್ಯ KB, MB, GB, TBಗಳು ಅಳೆಯಲಾಗುತ್ತಾರೆ. ಕಂಪ್ಯೂಟರ್ಗಳಲ್ಲಿ ಸಂಗ್ರಹಿಸಿಟ್ಟ ಮಾಹಿತಿಗಳನ್ನು ಯಾವ ಬೇಕಾದರೂ ಪಡಿಬೋದಾಗಿದ್ದು, ಕಂಪ್ಯೂಟರ್ನ ಸಂಗ್ರಹಣಾ ಸಾಮರ್ಥ್ಯವು KB, MB, GB, TBಗಳು ಅಳೆಯುತ್ತಾರೆ. ಕಂಪ್ಯೂಟರ್ನ ಸಂಗ್ರಹಣಾ ಸಾಮರ್ಥ್ಯ ಕೇಳ್ತಾರೆ. KB, MB, GB, DB ಕೂಡ ಅಳೆಯುತ್ತಾರೆ. ಮತ್ತು ಸ್ಟೋರೇಜ್ ಕ್ಯಾಪಸಿಟಿ ಇದು ಕಂಪ್ಯೂಟರ್ಗಳಲ್ಲಿ ಸಂಗ್ರಹಿಸಿಟ್ಟ ಮಾಹಿತಿ ಇದಾವಲ್ಲ ಅವೆಲ್ಲ ಯಾವ ಬೇಕಾದರೂ ಪಡಿಬೋದಾಗಿದ್ದು. ಇಷ್ಟು ಕ್ರಿಯಾವೇಗ ಮೀನ್ಸ್ ಐ ಸ್ಪೀಡ್. ನೆಕ್ಸ್ಟು ಕ್ರಿಯಾವೇಗ ಐ ಸ್ಪೀಡ್. ಕಂಪ್ಯೂಟರ್ಗಳಿಗೆ ಕೊಟ್ಟಂಥ ಕಾರ್ಯಗಳನ್ನು ಅತಿ ವೇಗವಾಗಿ ಸಂಸ್ಕರಿಸುತ್ತೆ ಅಂತ ಹೇಳ್ಬೋದು. ಕಂಪ್ಯೂಟರ್ಗಳ ವೇಗವನ್ನು ಮೆಗಾ ಹರ್ಟೇಜ್, ಜಿಗಾ ಹರ್ಟೇಜ್, ಟೆರಾ ಹರ್ಟೇಜ್ಗಳು ಅಳಿತಾರೆ. ಕಂಪ್ಯೂಟರ್ ವೇಗ ಇರ್ತಾರೆ ಫಾಸ್ಟ್. ಇದು ಯಾವುದರಿಂದ ಅಳಿತಾರೆ ಅಂದರೆ ಮೆಗಾ ಹರ್ಟೇಜ್, ಜಿಗಾ ಹರ್ಟೇಜ್, ಟೆರಾ ಹರ್ಟೇಜ್ಗಳಲ್ಲಿ ಅಳಿತಾರೆ. ಕಂಪ್ಯೂಟರ್ ಕೊಟ್ಟಂಥ ಕಾರ್ಯಗಳನ್ನು ಅತಿ ವೇಗವಾಗಿ ಸಂಸ್ಕರಿಸುತ್ತೆ ಅಂತ ಹೇಳ್ಬೋದು. ಕಂಪ್ಯೂಟರ್ಗಳ ವೇಗವನ್ನು ಮೆಗಾ ಹರ್ಟೇಜ್, ಜಿಗಾ ಹರ್ಟೇಜ್, ಟೆರಾ ಹರ್ಟೇಜ್ ಅಳಿತಾರೆ. ಇಷ್ಟು ಕಾರ್ಯಚತುರತೆ. ವರ್ಸ್ಟಿಲಿಟಿ. ಕಾರ್ಯಚತುರತೆ ವೆರ್ಸಿಲಿಟಿ ಅಂತ ಕರೀತಾರೆ. ವೆರ್ಸಿಲಿಟಿ. ಕಂಪ್ಯೂಟರ್ಗಳು ಅರ್ಥಮೆಟಿಕಲ್ ಮತ್ತು ಲಾಜಿಕಲ್ ಕ್ರಿಯೆಗಳ ಜೊತೆಗೆ ಸಂಕೀರ್ಣ ಕ್ರಿಯೆಗಳನ್ನು ಮುದ್ರಣ ಇರ್ಬೋದು. ಮೀನ್ಸ್ ಪ್ರಿಂಟ್, ಗ್ರಾಫಿಕ್ಸ್ ಮತ್ತು ಮನೋರಂಜನೆ ಇವು ಅನೇಕ ಕಾರ್ಯಗಳನ್ನು ಮಾಡೋ ಚತುರತೆ ಸಹ ಮಾಡಿದೆ. ಚತುರತೆ ಮೀನ್ಸ್ ಅದು ಹೆಂಗೆ ಮಾಡ್ತಾರೆ, ಹೆಂಗೆ ಚತುರತೆ ಇರ್ತಿತ್ತು ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ಗಳು ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಕ್ರಿಯೆಗಳ ಜೊತೆಗೆ ಸಂಕೀರ್ಣ ಕ್ರಿಯೆಗಳು ಇರ್ಬೋದು, ಮುದ್ರಣ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಮನೋರಂಜನೆ ಮತ್ತು ಇನ್ನು ಹಲವು ಕಾರ್ಯಗಳನ್ನು ಸಹ ಮಾಡುವ ಚತುರತೆ ಅಂತ ಹೇಳ್ಬೋದು. ನಿಖರತೆ ಅದು ಹೆಂಗೆ ನಿಖರತೆ ಅಕ್ಯುರೆನ್ಸಿ. ಕಂಪ್ಯೂಟರ್ಗಳಿಗೆ ಕೊಟ್ಟಂಥ ದತ್ತಾಂಶ ಮತ್ತು ಸೂಚನೆಗಳಿಗೆ ತಕ್ಕಂಥ ಫಲಿತಾಂಶ ನೀಡುತ್ತೆ. ಕಂಪ್ಯೂಟರ್ಗಳಿಗೆ ಕೊಟ್ಟಂಥ ದತ್ತಾಂಶ ಮತ್ತು ಸೂಚನೆಗಳಿಗೆ ತಕ್ಕಂಥ ಫಲಿತಾಂಶ ನೀಡುತ್ತೆ. ನಾವು
ಕಂಪ್ಯೂಟರ್ಗೆ ಕೊಟ್ಟಂಥ ದತ್ತಾಂಶ ಇರ್ಬೋದು ಅಥವಾ ಅದರ ಬಗ್ಗೆ ಸೂಚನೆಗಳನ್ನು ನೀಡ್ತೀವಲ್ಲ ಅದು ಅದರ ಕಂಪ್ಯೂಟರ್ ನಮಗೆ ಏನು ಮಾಡಿದೆ ಫಲಿತಾಂಶ ನಿಖರವಾಗಿ ಫಲಿತಾಂಶ ನಮಗೆ ಕೊಡ್ತೈತಿ. ಕಂಪ್ಯೂಟರ್ಗಳಿಗೆ ಕೊಟ್ಟಂಥ ದತ್ತಾಂಶ ಮತ್ತು ಸೂಚನೆಗಳಿಗೆ ತಕ್ಕಂಥ ಫಲಿತಾಂಶ ನೀಡುತ್ತೆ ನಿಖರತೆ. ಇಷ್ಟು ಕಾರ್ಯತತ್ಪರತೆ ಡಿಸಿಲೆನ್ಸಿ ಸುಲಭವಾದ ಲೆಕ್ಕಗಳನ್ನು ನೀಡಿದ್ದು ತುಂಬ ಕಷ್ಟಕರವಾದ ಲೆಕ್ಕವರೆಗೂ ಬಿಡುವಿಲ್ಲದೆ ಕಾಯಿಸಲಿದೆ ಕಂಪ್ಯೂಟರ್ ಕೆಲಸ ನಡೆಸುತ್ತೆ ಮತ್ತು ಕಾರ್ಯಗಳನ್ನು ವೇಗದಲ್ಲಿ ಮತ್ತು ಸೂಕ್ತ ಸಮಯದಲ್ಲಿ ಮಾಡಿ ಮುಗಿಸುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಕಾರ್ಯತತ್ಪರತೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಇಷ್ಟು ಬೆಲೆ ಕಡಿಮೆ ಹೊಸ ಪೀಳಿಗೆ ಕಂಪ್ಯೂಟರ್ಗಳು ಮಾರುಕಟ್ಟೆಗೆ ಬರುತ್ತಿದ್ದಂತೆ ಇಂದಿನ ಪೀಳಿಗೆ ಅಥವಾ ಆವರ್ತಿ ಕಂಪ್ಯೂಟರ್ ಮೇಲೆ ಬೆಲೆ ಇಳಿಮುಖವಾಗಿ ಸಾಮಾನ್ಯವಾಗಿ ಕೈಗೆಟುಕುವಂತಾಗುತ್ತದೆ. ಅಂದರೆ ಹೊಸ ಪೀಳಿಗೆ ಕಂಪ್ಯೂಟರ್ ಹೊಸ ಕಂಪ್ಯೂಟರ್ ಬರ್ತಾ ಇದ್ದಾವಲ್ಲ, ಹೊಸ ಕಂಪ್ಯೂಟರ್ ಬರುತ್ತಿದ್ದಂತೆ ನಮ್ಮ ಹಳೆ ಕಂಪ್ಯೂಟರ್ ನಮ್ಮ ಹಳೆ ಪೀಳಿಗೆ ಅಥವಾ ಆವರ್ತಿ ಕಂಪ್ಯೂಟರ್ ಇದಾವಲ್ಲ ಅವೆಲ್ಲ ಬೆಲೆ ಕಡಿಮೆ ಆಗ್ತೈತಿ. ನಿಮಗೆ ಜನಸಾಮಾನ್ಯರಿಗೆ ಕೈಗೆಟುಕುವಂತ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಕಂಪ್ಯೂಟರ್ನ ಕಂಪ್ಯೂಟರ್ ಎಲ್ಲೆಲ್ಲ ಕಾರ್ಯಚಿತ್ರ ಶಿಕ್ಷಣ ವ್ಯವಸ್ಥೆಯೊಳಗೆ ವ್ಯವಹಾರವಾಗ ಕಂಪ್ಯೂಟರ್ನ ಕಾರ್ಯಚಿತ್ರ ಎಲ್ಲೆಲ್ಲ ಯೂಸ್ ಮಾಡ್ತಾರೆ. ಶಿಕ್ಷಣ ವ್ಯವಸ್ಥೆಯೊಳಗೆ ವ್ಯವಹಾರ ವಿಜ್ಞಾನ ಮತ್ತು ತಾಂತ್ರಿಕತೆ ಸೈನ್ಸ್ ಒಳಗೆ ಮುದ್ರಣ ಕ್ಷೇತ್ರ ದೂರ ಸಂಪರ್ಕ ಟೆಲಿಫೋನ್ ಮಾರುಕಟ್ಟೆ ಒಳಗೆ ಸರ್ಕಾರ ಕ್ಷೇತ್ರ ಒಳಗೆ ಆರೋಗ್ಯ ಸೇವೆ ಮೀನ್ಸ್ ಹಾಸ್ಪಿಟಲ್ ಹವಾಮಾನ ಮುನ್ಸೂಚನೆ ಸಾರಿಗೆ ವ್ಯವಸ್ಥೆ ಕಲೆ ಮತ್ತು ಮನೋರಂಜನೆ ಬ್ಯಾಂಕಿಂಗ್ ಹಣಕಾಸು ಭದ್ರತೆ ಮತ್ತು ಕಣ್ಗಾವಲು ರೋಬೋಟಿಕ್ಸ್ ಇತರೆ ಪ್ರಮುಖ ಅಂಶಗಳು. ಕಂಪ್ಯೂಟರ್ ವಿಸ್ತೃತ ರೂಪೇಣ ಕಂಪ್ಯೂಟರ್ನ ವಿಸ್ತೃತ ರೂಪಕ್ಕೆ ಹೇಳ್ತಾರೆ. ಕಂಪ್ಯೂಟರ್ನ ವಿಸ್ತೃತ ರೂಪೇಣ ಸಿ ಕಾಮನ್ಲಿ ಆಪರೇಟೆಡ್ ಎಮ್ ಮೆಷಿನ್ ಬಿ particularly used for the technical education or research. ಕಂಪ್ಯೂಟರ್ನ ವಿಸ್ತೃತ ರೂಪೇಣ ಸಿ ಅಂದರೆ ಕಾಮನ್ಲಿ ಓ ಆಪರೇಟೆಡ್ ಎಮ್ ಅನ್ ಮೆಷಿನ್ ಪಿ ಅನ್ನು particularly ಯು ಅನ್ನು ಯೂಸ್ಡ್ ಫಾರ್ ಟಿ ಅನ್ನು ಟೆಕ್ನಿಕಲ್ ಇ ಅನ್ನು ಎಜುಕೇಷನ್ ಆರ್ ರಿಸರ್ಚ್. ಕಾಮನ್ಲಿ ಆಪರೇಟೆಡ್ ಮೆಷಿನ್ particularly used for technical education research. ಕಂಪ್ಯೂಟರ್ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲ್ಪಡುವ ನಗರ ಅದು ಬೆಂಗಳೂರು. ಜೀಜಾ ಇದು ವಿಸ್ತೃತ ರೂಪ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಗಿಗೋ ಲಾಂಗ್ ಫಾರ್ಮ್ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಇದು ನಿಖರತೆಗೆ ಸಂಬಂಧಿಸಿದೆ. ಅಕ್ಯುರೆನ್ಸಿ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಇದು ಕಸ ಒಳಗೆ ಕಸ ಹೊರಗಡೆ ಎಂಬ ವ್ಯಾಖ್ಯಾನಕ್ಕೆ ಈ ಪದ ಜೋಡಿಸಲಾಗಿದೆ. ಈ ಕೂಡ ನಿಖರತೆಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಕಾರ್ಯಕ್ರಮ ಸೂಚನೆಗಳ ಗುಂಪನ್ನು ಕಾರ್ಯಕ್ರಮ ಅಂತಾರೆ ಪ್ರೋಗ್ರಾಮ್. ಕಂಪ್ಯೂಟರ್ನ ಇತಿಹಾಸ ಮಣಿಕಟ್ಟು ಅಬಕಾಸ್ ವರ್ಷ 600 BC. ಮಣಿಕಟ್ಟುದು ವರ್ಷ ಕೇಳ್ತಾರೆ 600 BC ಒಳಗೆ ಇದು ಪ್ರಾರಂಭಿಸಲಾಗಿತ್ತು. 600 BC. ಸಂಶೋಧಕರು ಯಾರು? ಚೀನಿಯವರು. ಇದು ಮೊದಲ ಯಾಂತ್ರಿಕ ಗಣಕಯಂತ್ರ ಮಣಿಕಟ್ಟು. ಇದು ಮೊದಲ ಯಾಂತ್ರಿಕ ಗಣಕಯಂತ್ರ. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು? ಮಣಿಕಟ್ಟು. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು? ಮಣಿಕಟ್ಟು. ಇದು ಮೊದಲ ಯಾಂತ್ರಿಕ ಗಣಕಯಂತ್ರ. ಅಬ್ಕಾಸ್. ಉಪಯೋಗ ಕೂಡುವುದು, ಸ್ಕ್ವೇರ್ ಮಾಡೋದು, ರೂಟ್ಸ್ ಕಲಿಯೋದು. ಉಪಯೋಗ ಕೂಡುವುದು ಮಾಡ್ತಾರೆ, ಸ್ಕ್ವೇರ್ ಮಾಡ್ತಾರೆ, ರೂಟ್ಸ್ ಮಾಡ್ತಾರೆ, ಕಲಿಯೋದು. ಮಣಿಕಟ್ಟು ಅಬ್ಕಾಸ್ ಇದು 600 BC ಒಳಗೆ 600 BC. ಸಂಶೋಧಕರು ಯಾರು? ಚೀನಿಯರು. ಇದು ಮೊದಲ ಯಾಂತ್ರಿಕ ಗಣಕಯಂತ್ರ. ಸಿಂಪಲ್. ಇದು ಮೊದಲ ಯಾಂತ್ರಿಕ ಗಣಕಯಂತ್ರ ಯಾವುದು? ಮಣಿಕಟ್ಟು.
ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ಕೇಳ್ತಾರೆ. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು? ಅದು ಅಬ್ಕಾಸ್. ಉಪಯೋಗ ಎದುರು ಮಾಡ್ತಾರೆ? ಕೂಡೋದು, ಸ್ಕ್ವೇರ್ ಮಾಡೋದು, ಕಲಿಯೋದು. ನೇಫರ್ ಸೆಲ್ಫುಗಳು, ನೇಫರ್ ಬೋನ್ಸ್ 1617. ನೇಫರ್ ಬೋನ್ಸ್ ಇದು 1617. ನೇಫರ್ ಬೋನ್ಸ್ 1617. ಸಂಶೋಧಕರು ಯಾರು? ಜಾನ್ ಎಫಿಯರ್. ಸಂಶೋಧಕರು ಜಾನ್ ಎಫಿಯರ್. ಜಾನ್ ಎಫಿಯರ್ ಇವರು ರಾಬೋಲಜಿ ಎಂಬುದನ್ನು ಪರಿಚಯಿಸಿದನು. ಜಾನ್ ನೇಫಿಯರ್ ರಾಬೋಲಜಿ ಎಂಬುದನ್ನು ಪರಿಚಯಿಸಿದನು. ಉಪಯೋಗ ಗುಣಾಕಾರ ಮಾಡೋದು, ರಾಬೋಲಜಿಯಂ. ಲಾಗರಿಥಮಿಕ್ ಟೇಬಲ್ ಕಂಡುಹಿಡಿದನು ಇವನೇ, ನೇಫಿಯರ್. ರಾಬೋಲಜಿ ಅಂದರೆ ರಾಡ್ಗಳನ್ನು ಬೆಳೆಸಿ ಮಲ್ಟಿಫೈಲಿ, ಡಿವಿಷನ್, ಸ್ಕ್ವೇರ್, ರೂಟ್ಸ್, ಕರ್ವ್, ರೂಟ್ ಕಂಡುಹಿಡಿಯುವ ತಂತ್ರವಾಗಿದೆ. ರಾಡ್ ಇರ್ತಾವಲ್ಲ, ಆ ರಾಡ್ಗಳನ್ನು ಬೆಳೆಸಿ ಮಲ್ಟಿಫೈಲಿ, ಡಿವಿಷನ್, ಸ್ಕ್ವೇರ್, ರೂಟ್, ಕಬ್ಬ, ರೂಟ್ ಕಂಡುಹಿಡಿಯುವ ತಂತ್ರವಾಗಿದೆ. ಇಷ್ಟು ಜಾರು ಫಲಕ, ಸ್ಲೈಡ್ ರೂಲ್. ಜಾರು ಫಲಕ, ಸ್ಲೈಡ್ ರೂಲ್ ಇದು 1625. ಸ್ಲೈಡ್ ರೂಲ್ ಇದು 1625. ಸಂಶೋಧಕರು ಯಾರು? ವಿಲಿಯಂ ಔಟ್ವುಡ್. ಜಾರು ಫಲಕ, ಸ್ಲೈಡ್ ರೂಲ್ ಅಂತ ಕರೀತಾರೆ. ಸ್ಲೈಡ್ ರೂಲು 1625. ಸಂಶೋಧಕರು ಯಾರು? ವಿಲಿಯಂ ಔಟ್ವುಡ್. ಸ್ಲೈಡ್ ರೂಲು ಕಂಡುಹಿಡಿದ್ರು ಯಾರು? ವಿಲಿಯಂ ಔಟ್ವುಡ್. ಉಪಯೋಗ ಏನು ಮಾಡ್ತಾರೆ? ಗುಣಾಕಾರ ಅಥವಾ ಗಣನೆ ಅಂತ ಕರೀತಾರೆ. ಪಾಸ್ಕಲ್ ಲೈನ್. ಈ ಪಾಸ್ಕಲ್ ಲೈನ್ 1642. ಪಾಸ್ಕಲ್ ಲೈನ್ 1642. ಸಂಶೋಧಕರು ಯಾರು? ಬ್ಲೇಸ್ ಪಾಸ್ಕಲ್. ಇದು ಮೊದಲ ಮೆಕ್ಯಾನಿಕಲ್ ಎಡಿಟಿಂಗ್ ಮೆಷಿನ್ ಆಗಿದೆ. ಪಾಸ್ಕಲ್ ಲೈನ್ ಇದು ಮೊದಲ ಮೆಕ್ಯಾನಿಕಲ್ ಎಡಿಟಿಂಗ್ ಮೆಷಿನ್ ಆಗಿದೆ. ಪಾಸ್ಕಲ್ ಎಡಿಟಿಂಗ್ ಮೆಷಿನ್. ಪಾಸ್ಕಲ್ ಲೈನ್ ಇದು ಮೊದಲ ಮೆಕ್ಯಾನಿಕಲ್ ಎಡಿಟಿಂಗ್ ಮೆಷಿನ್ ಆಗಿದ್ದು, ಇದು ಉಪಯೋಗ ಸಂಕಲನ ಮತ್ತು ವ್ಯವಕಲನ. ಯಾಂತ್ರಿಕ ಕಲನಯಂತ್ರ 1671. ಯಾಂತ್ರಿಕ ಕಲನಯಂತ್ರ, ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ 1671. ಸಂಶೋಧಕರು ಯಾರು? ಗಾಡ್ಫ್ರಿಡ್ ಲೆಬೆನೆಸ್. ಯಾಂತ್ರಿಕ ಕಲನಯಂತ್ರ ಕಂಡುಹಿಡಿದರು ಯಾರು? ಗಾಡ್ಫ್ರಿಡ್ ಲೆಬೆನೆಸ್ 1671. ಉಪಯೋಗ ಗುಣಾಕಾರ ಮತ್ತು ಭಾಗಾಕಾರ. ಯಾಂತ್ರಿಕ ಕಲನಯಂತ್ರ, ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ 1671. ಸಂಶೋಧಕರು ಯಾರು? ಗಾಡ್ಫ್ರಿಡ್ ಲೆಬೆನೆಸ್. ಉಪಯೋಗ ಗುಣಾಕಾರ ಮತ್ತು ಭಾಗಾಕಾರ. ಲೂಮ್ ಕಾರ್ಡ್ 1801. ಲೂಮ್ ಕಾರ್ಡ್ ಇದು 1801. ಲೂಮ್ ಕಾರ್ಡ್ 1801. ಸಂಶೋಧಕರು ಯಾರು? ಜೋಸೆಫ್ ಮ್ಯಾರಿ ಜಾಕ್ವಾರ್ಡ್. ಲೂಮ್ ಕಾರ್ಡ್ ಸಂಶೋಧಕರು ಯಾರು? ಜೋಸೆಫ್ ಮ್ಯಾರಿ ಜಾಕ್ವಾರ್ಡ್. ಮ್ಯಾರಿ ಬಿಸ್ಕೆಟ್ ನೆನಪಿಟ್ಕೋಬೇಕು. ಲೂಮ್ ಕಾರ್ಡ್ ಸಂಶೋಧಕರು ಜೋಸೆಫ್ ಮ್ಯಾರಿ ಜಾಕ್ವಾರ್ಡ್. ಲೂಮ್ ಕಾರ್ಡ್ ಸಂಶೋಧಕರು ಜೋಸೆಫ್ ಮ್ಯಾರಿ ಜಾಕ್ವಾರ್ಡ್. ಪಂಚ್ ಕಾರ್ಡ್ ಇನ್ಪುಟ್ ಸಾಧನೆಗಾಗಿ ಬಳಸಲಾಗಿತ್ತು. ಲೂಮ್ ಕಾರ್ಡ್ ಪಂಚ್ ಕಾರ್ಡ್ ಇರೋದು ಇನ್ಪುಟ್ ಸಾಧನವಾಗಿ ಬಳಸಲಾಗಿತ್ತು. ಇದು ಉಪಯೋಗ ಬಳಸ್ತಾರೆ? ಜವಳಿ ಟೆಕ್ಸ್ಟೈಲ್ ಬಳಸ್ತಾರೆ. ಯಾವುದು? ಲೂಮ್ ಕಾರ್ಡ್.